ವಿಶ್ವಪ್ರಸಿದ್ಧ ತ್ರಾಸಿ ಮರವಂತೆ ಕಡಲ ತೀರ ಒಂದು ಕಡೆ ಮುಂಗಾರು ಅಬ್ಬರದಿಂದ ಸಮುದ್ರ ಅಪಾಯಕಾರಿಯಾಗಿ ಮಾರ್ಪಟ್ಟಿದ್ದರೆ ಮತ್ತೊಂದು ಕಡೆ ಪ್ರವಾಸಿಗರ ನಿರ್ಲಕ್ಷ್ಯ ರಕ್ಷಣಾ ಸಿಬ್ಬಂದಿಗಳ ನಿದ್ದೆಗೆಡಿಸಿದೆ. ಸೈರನ್ ಮೊಳಗಿಸಿದರು, ವಿಷಲ್ ಹೊಡೆದರೂ ಕೂಡ ಮೈಕ್ ಮೂಲಕ ಎಚ್ಚರಿಕೆಯನ್ನ ನೀಡಿದ್ರು. ಅಪಾಯಕಾರಿ ಬಂಡೆಕಲ್ಲುಗಳ ಮೇಲೆ ನಿಂತು ಸೆಲ್ಫಿ ತೆಗೆಯುವ ಹುಚ್ಚಾಟ ಮಾತ್ರ ನಿಲ್ಲುತ್ತಿಲ್ಲ. ಪ್ರವಾಸಿಗರ ಈ ಡೋಂಟ್ ಕೇರ್ ಧೋರಣೆ ಅನಾಹುತಗಳಿಗೆ ಆಹ್ವಾನವನ್ನ ನೀಡುತ್ತಿದ್ದು, ಸುರಕ್ಷತಾ ವ್ಯವಸ್ಥೆಗಳಲ್ಲಿನ ಲೋಪವು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ತ್ರಾಸಿ ಮರವಂತೆ ಕಡಲ ತೀರದ ಆತಂಕಕಾರಿ ವಾಸ್ತವದ ಕುರಿತ ವಿಶೇಷ ವರದಿ ಇಲ್ಲಿದೆ. ಅಪಾಯಕಾರಿ ಸೆಲ್ಫಿ ಹುಚ್ಚಾಟ, ಸಿಬ್ಬಂದಿಗಳ ಎಚ್ಚರಿಕೆಗೂ ಡೋಂಟ್ ಕೇರ್. ಸೈರನ್ ಮೊಳಗಿದರೂ ಲೆಕ್ಕಕ್ಕಿಲ್ಲ. ತ್ರಾಸಿ ಮರವಂತೆ ಬೀಚ್ನಲ್ಲಿ ಸೆಲ್ಫಿ ಮೋಜು. ಪ್ರವಾಸಿಗರ ಸೆಲ್ಫಿ ಮೋಜಿನಾಟಕ್ಕೆ ರಕ್ಷಣಾ ಸಿಬ್ಬಂದಿಗಳು ಹೈರಾಣ. ಮುಂಗಾರು ಆರಂಭವಾದ ಬೆನ್ನಲ್ಲೇ ತ್ರಾಸಿ ಮರವಂತೆ ಕಡಲ ತೀರದಲ್ಲಿ ಸಮುದ್ರದ ಅಬ್ಬರ ಹೆಚ್ಚಾಗಿದೆ. ರಾಷ್ಟ್ರೀಯ ಹೆದ್ದಾರಿ 66ಕ್ಕೆ ಹೊಂದಿಕೊಂಡಿರುವ ಈ ವಿಶ್ವವಿಖ್ಯಾತ ಬೀಚ್ಗೆ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಭೇಟಿ ನೀಡುತ್ತಿದ್ದಾರೆ. ಪ್ರವಾಸಿಗರ ಸುರಕ್ಷತೆಗಾಗಿ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ, ಕರಾವಳಿ ಕಾವಲು ಪಡೆ, ಕರಾವಳಿ ನಿಯಂತ್ರಣ ದಳ, ಗೃಹ ರಕ್ಷಕ ದಳ ಹಾಗೂ ಲೈಫ್ ಗಾರ್ಡ್ ಸಿಬ್ಬಂದಿಗಳನ್ನು ನಿಯೋಜಿಸಿದ್ರೂ ಅನೇಕರು ಸಿಬ್ಬಂದಿಗಳ ಎಚ್ಚರಿಕೆಗಳನ್ನು ಲೆಕ್ಕಿಸದೆ ಅಪಾಯಕಾರಿ ಪ್ರದೇಶಗಳಿಗೆ ತೆರಳುತ್ತಿರುವುದು ಕಂಡುಬರುತ್ತಿದೆ. ಅಪಾಯದ ಮುನ್ಸೂಚನೆಯಾಗಿ ಸೈರನ್ ಮೊಳಗಿಸಲಾಗ್ತಿದೆ. ಮೈಕ್ ಮೂಲಕ ಎಚ್ಚರಿಕೆಯ ಸಂದೇಶಗಳನ್ನು ನೀಡಲಾಗ್ತಿದೆ. ಸಿಬ್ಬಂದಿಗಳು ವಿಷಲ್ ಹೊಡೆದು ಪ್ರವಾಸಿಗರನ್ನ ಹಿಂದಕ್ಕೆ ಕಳುಹಿಸಲು ಪ್ರಯತ್ನಿಸುತ್ತಿದ್ದಾರೆ. ಆದರೆ ಬಂಡೆಕಲ್ಲುಗಳ ಮೇಲೆ ನಿಂತು ಸೆಲ್ಫಿ ತೆಗೆಯುವುದು, ಅಲೆಗಳ ನಡುವೆ ವಿಡಿಯೋ ಚಿತ್ರೀಕರಣ ಮಾಡುವುದು ಹಾಗೂ ನಿರ್ಬಂಧಿತ ಪ್ರದೇಶಗಳಲ್ಲಿ ಕಾಲ ಕಳೆಯುವುದು ಸಾಮಾನ್ಯ ದೃಶ್ಯವಾಗಿದೆ. ಸಿಬ್ಬಂದಿಗಳ ಮಾತಿಗೆ ಬೆಲೆ ಇಲ್ಲದಂತಾಗಿದ್ದು, ಅವರ ಸಹನೆಯನ್ನೇ ಪರೀಕ್ಷಿಸುವಂತಾಗಿದೆ. ಪ್ರವಾಸಿಗರ ಪ್ರವೇಶ ನಿರ್ಬಂಧಿಸಲು ಪ್ರವಾಸೋದ್ಯಮ ಇಲಾಖೆ ಅಳವಡಿಸಿರುವ ತಡೆಬೇಲಿ ಕಾಮಗಾರಿ ಕೂಡ ಅರೆಬರೆಯಾಗಿಯೇ ಉಳಿದಿದೆ. ತ್ರಾಸಿ ಬೀಚ್ ಪಾರ್ಕ್ನ ಒಂದು ಬದಿಯಿಂದ ಆರಂಭವಾದ ತಡೆಬೇಲಿ ಕಾರ್ಯ ಮಧ್ಯದಲ್ಲಿ ನಿಂತಿದ್ದು, ಮರವಂತೆ ಭಾಗದಲ್ಲಿ ಅಳವಡಿಸಲಾಗಿರುವ ತಡೆಬೇಲಿಯೂ ಸಮರ್ಪಕವಾಗಿಲ್ಲ. ಅನೇಕ ಕಡೆಗಳಲ್ಲಿ ನೆಟ್ ಮೇಲಕ್ಕೆ ಎತ್ತಿ ಪ್ರವಾಸಿಗರು ಕಡಲಿಗೆ ಇಳಿಯುತ್ತಿರುವ ದೃಶ್ಯಗಳು ಕಂಡುಬರುತ್ತಿವೆ. ಅಪಾಯಕಾರಿ ಪ್ರದೇಶಗಳು ಇನ್ನೂ ತೆರೆದೇ ಇರುವುದರಿಂದ ಎಚ್ಚರಿಕೆಯ ಫಲಕಗಳಿಲ್ಲದೆ ಜನರು ಅಪಾಯದ ವಲಯಕ್ಕೆ ಪ್ರವೇಶಿಸುತ್ತಿದ್ದಾರೆ. ಇನ್ನೊಂದೆಡೆ ಪ್ರವಾಸಿಗರ ಸುರಕ್ಷತೆಗಾಗಿ ನಿಯೋಜಿಸಲಾದ 5 ಲೈಫ್ ಗಾರ್ಡ್ ಸಿಬ್ಬಂದಿಗಳ ಪೈಕಿ ಕರ್ತವ್ಯಕ್ಕೆ ಕೇವಲ ಒಬ್ಬರೇ ಹಾಜರಾಗುತ್ತಿರುವುದು ಸ್ಥಳೀಯರ ಅಸಮಾಧಾನಕ್ಕೆ ಕಾರಣವಾಗಿದೆ. ಪೊಲೀಸ್, ಕೆಎನ್ಡಿ, ಗೃಹ ರಕ್ಷಕ ದಳ ಮತ್ತು ಲೈಫ್ ಗಾರ್ಡ್ ಸಿಬ್ಬಂದಿಗಳ ನಡುವೆ ಸಮನ್ವಯದ ಕೊರತೆ ಹಾಗೂ ನಿರಂತರ ನಿಗಾ ವ್ಯವಸ್ಥೆಯ ಅಭಾವವೂ ಕಂಡುಬರುತ್ತಿದೆ. ಈ ನಡುವೆ ಗಂಗೊಳ್ಳಿ ಪೊಲೀಸ್ ಠಾಣಾಧಿಕಾರಿ ಪವನ್ ನಾಯಕ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಸಿಬ್ಬಂದಿಗಳಿಗೆ ಅಗತ್ಯ ಮಾರ್ಗದರ್ಶನ ನೀಡಿದ್ದಾರೆ. ಸಿಬ್ಬಂದಿಗಳ ವೀಕ್ಷಣೆಗಾಗಿ ನಿರ್ಮಿಸಲಾದ 2 ವಾಚ್ ಟವರ್ಗಳ ಸ್ಥಿತಿಯು ದಯನೀಯವಾಗಿದೆ. ತ್ರಾಸಿ ಬೀಚ್ನ ವಾಚ್ ಟವರ್ಗೆ ಏರಲು ಅಳವಡಿಸಿರುವ ಕಬ್ಬಿಣದ ಎಣಿಯ ಮೆಟ್ಟಿಲುಗಳು ತುಕ್ಕು ಹಿಡಿದು ಹಲವು ಕಡೆ ತುಂಡಾಗಿವೆ. ತಾತ್ಕಾಲಿಕವಾಗಿ ಕೋಲುಗಳನ್ನು ಕಟ್ಟಿ ಸಿಬ್ಬಂದಿಗಳು ಮೇಲಕ್ಕೆ ಏರಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮೇಲ್ಛಾವಣಿಯು ಹಾನಿಗೊಳಗಾಗಿದ್ದು, ಯಾವುದೇ ಕ್ಷಣದಲ್ಲಿ ಅವಶೇಷಗಳು ಕೆಳಗೆ ಬೀಳುವ ಆತಂಕ ಎದುರಾಗಿದೆ. ಮರವಂತೆ ಬೀಚ್ನ ವಾಚ್ ಟವರ್ನ ಸ್ಥಿತಿಯು ಇದಕ್ಕಿಂತ ಭಿನ್ನವಾಗಿಲ್ಲ. ವಿಶ್ವಪ್ರಸಿದ್ಧ ತ್ರಾಸಿ ಮರವಂತೆ ಕಡಲ ತೀರದಲ್ಲಿ ಪ್ರವಾಸಿಗರ ಸುರಕ್ಷತೆಗಾಗಿ ಸಾಕಷ್ಟು ಸಿಬ್ಬಂದಿಗಳನ್ನು ನಿಯೋಜಿಸಲಾಗಿದ್ದರೂ ಪ್ರವಾಸಿಗರ ನಿರ್ಲಕ್ಷ್ಯ ಮತ್ತು ಇಲಾಖೆಗಳ ಅರೆಬರೆ ಸಿದ್ಧತೆ ದೊಡ್ಡ ಪ್ರಶ್ನೆಯಾಗಿ ಪರಿಣಮಿಸಿದೆ. ಅಪಾಯದ ಬಗ್ಗೆ ಎಷ್ಟೇ ಎಚ್ಚರಿಕೆ ನೀಡಿದ್ರೂ ಅದನ್ನು ಲೆಕ್ಕಿಸದೆ ಪ್ರವಾಸಿಗರ ನಡೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅನಾಹುತಗಳಿಗೆ ಕಾರಣವಾಗುವ ಭೀತಿ ಎದುರಾಗಿದೆ. ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕೆಂಬ ಒತ್ತಾಯ ಸಾರ್ವಜನಿಕ ವಲಯದಿಂದ ಕೇಳಿಬರುತ್ತಿದೆ. ಮಳೆಗಾಲದ ಈ ಸಂದರ್ಭದಲ್ಲಿ ಜಿಲ್ಲಾಡಳಿತ ಹಾಗೂ ಪ್ರವಾಸೋದ್ಯಮ ಇಲಾಖೆ ಬೇರೆ ಬೇರೆ ಸಮುದ್ರ ತೀರದಲ್ಲಿ ಬೇರೆ ಬೇರೆ ತರದ ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಂಡಿದೆ. ಆದರೆ ಆ ಮುಂಜಾಗ್ರತೆ ಬಹುಶಃ ದೂರದ ಪ್ರವಾಸಿಗರಿಗೆ ಅಷ್ಟೇನು ಅನುಕೂಲ ಆಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಸ್ಥಳೀಯರಿಗೆ, ಕರಾವಳಿಗರಿಗೆ ಈ ಬಗ್ಗೆ ಮಾಹಿತಿ ಇದೆ. ಸಮುದ್ರದ ಆಳ ಬಗ್ಗೆ, ಅದರ ತೀವ್ರತೆ ಬಗ್ಗೆ ಮಾಹಿತಿ ಇದೆ. ಆದ್ರೆ
ದೂರದಿಂದ ಬಂದ ಪ್ರವಾಸಿಗರಿಗೆ ಅದ್ರ ಬಗ್ಗೆ ಮಾಹಿತಿಯ ಕೊರತೆ ಇದೆ. ಆದ್ರಿಂದ ಇನ್ನಷ್ಟು ಮಾಹಿತಿ ಕೊಡುವ ಸಲುವಾಗಿ ಇನ್ನಷ್ಟು ಪ್ರವಾಸಿ ಮಿತ್ರರನ್ನು ಜಾಸ್ತಿಗೊಳಿಸುವುದು ಹಾಗೂ ಇಲ್ಲಿ ಅಳವಡಿಸಿದ ಇದೇ ಬಲೆ ಹಾಕಿ ಬೇಲಿ ಹಾಕಿದ್ದಾರೆ. ಅದನ್ನು ಇಲ್ಲಿ ಹಾಕೋದಕ್ಕಿಂತ ಎಲ್ಲ ಕಲ್ಲುಗಳೆಲ್ಲ ಅಳವಡಿಸಿದ್ರೆ ಕೆಳಗಿಳಿದು ತಪ್ತದೆ. ಇನ್ನು ಸ್ವಲ್ಪ ದಿನ ಹೋದ್ರೆ ಕಲ್ಲುಗಳಲ್ಲಿ ಪಾಚಿ ಬೆಳೀತದೆ. ಪ್ರವಾಸಿಗರು ಅದ್ರ ಮೇಲೆ ಹೋದ ಕೂಡಲೇ ಕಲ್ಲು ಜಾರಿ ಸಮುದ್ರಕ್ಕೆ ಬೀಳುವ ಸಾಧ್ಯತೆ ಇದೆ. 1-2 ವರ್ಷದ ಹಿಂದ್ಗಡೆ ಆ ಕಡೆ ಒಬ್ರು ಲಾರಿ ಚಾಲಕರೊಬ್ರು ಬಿದ್ದು ಡೆತ್ ಆದ ಇನ್ಸಿಡೆಂಟ್ ಕೂಡ ಇಲ್ಲಿ ನಡೆದಿದೆ. ತ್ರಾಸಿ ಮರವಂತೆ ಬೀಚ್ ಇದರ ವಿಶಿಷ್ಟತೆ ಏನಂದ್ರೆ, ಒಂದು ಕಡೆ ಸಮುದ್ರ, ಇನ್ನೊಂದು ಕಡೆ ನದಿ. ಈ ಇನ್ನೊಂದಂದ್ರೆ ಮಧ್ಯದಲ್ಲಿ ಹೆದ್ದಾರಿ ಹಾದು ಹೋಗ್ತದೆ, ರಾಷ್ಟ್ರೀಯ ಹೆದ್ದಾರಿ. ಎಲ್ಲಿಂದೆಲ್ಲೋ ಬರುವವರು ಈ ಹೆದ್ದಾರಿಯ ಮೂಲಕ ಹೋಗುವಾಗ ಈ ನಮ್ಮ ಪ್ರಕೃತಿಯ ಅಂದ್ರೆ ಸಮುದ್ರ ಮತ್ತು ಇದಕ್ಕೆ ಮನಸೋತು ಇಲ್ಲಿ ನಿಂತುಕೊಂಡು ಇಲ್ಲಿ ಇಳಿದೇ ಹೋಗ್ತಾರೆ. ಅಂದ್ರೆ ಈ ಒಂದು ಪ್ರವಾಸಿ ತಾಣದ ಮಜಾವನ್ನು ಅನುಭವಿಸಿ ಹೋಗ್ತಾರೆ. ಆದ್ರೆ ಸದ್ಯ ಮಳೆಗಾಲ, ಇಲ್ಲಿ ಅಲೆಗಳ ರಭಸ ಹೆಚ್ಚಾಗಿದೆ, ಮೀನುಗಾರರು ಸಹ ಕಡಲಿಗೆ ಇಳಿಯುವುದಿಲ್ಲ. ಈ ಸಂದರ್ಭದಲ್ಲಿ ಈಗಾಗಲೇ ಈಗ ಇಲ್ಲಿ ಇಲಾಖೆಯವರು ಸದ್ಯ ಈ ವರ್ಷ, ಕಳೆದ ವರ್ಷದಂತೆ ಈ ವರ್ಷವೂ ಬಲೆಯನ್ನು ಹಾಕಿ ಪ್ರವಾಸಿಗರು ಅಥವಾ ಇನ್ನಿತರು ಕೆಳಗಿಳಿಯದಂತೆ ಮುನ್ನೆಚ್ಚರಿಕೆ ವಹಿಸ್ತಾ ಇದ್ದಾರೆ. ಹಾಗೆ ಅವರು ಬಹಳಷ್ಟು ಸಿಬ್ಬಂದಿ ಸಹ ಇದ್ದಾರೆ ಇವಾಗ. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್, ಕುಂದಾಪುರ.